ಕನ್ನಡ ತಾಯಿಗೆ ನೀ ಕೈಯ ಮುಗಿ. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಮತ್ತೊಂದು ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿ ಆಮೇಲೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಹೀಗೆ ವಿಡಿಯೋನ ಶೇರ್ ಮಾಡ್ತಾಯಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ. ಸೊ ಈಗ ಅಂದ್ಕೊಳ್ಳಿ, ನೀವು ಒಬ್ಬರೇ ಇದ್ದೀರಾ, ಹಾಗೆ ಮನೆಯಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಒಂದು ದೊಡ್ಡ ಮನೆಯೇ, ಒಂದು ಎರಡು ರೂಮ್ ಇರ್ಬೋದು, ಒಂದು ಮನೆ ಇರ್ಬೋದು, ಅಂದರೆ ಒಂದು ಹಾಲು, ಒಂದು ಅಡುಗೆ ಮನೆ, ಒಂದು ಬಚ್ಚಲು ಮನೆ, ಬಾತ್ರೂಮು, ಹಾಗೆ ಮೇಲ್ಗಡೆ ಒಂದು ಟೆರೆಸ್. ಇಷ್ಟೇ ಬಿಟ್ಟರೆ ನೀವು ಒಬ್ಬರೇ ಆ ಒಂದು ಮನೆಯಲ್ಲಿ ಒಂದು ರಾತ್ರಿ ಪೂರ್ತಿ ಕಳೀತಿದ್ದೀರಾ ಅಂತ ಹೇಳಿ ಅಂದ್ಕೊಳ್ಳಿ. ಸೊ ಈಗ ಈ ಒಂದು ಕಥೆನ ನೀವೇ ಆ ಒಂದು ಸಿಚುವೇಷನಲ್ಲಿ ಇದ್ದೀರಾ ಅಂತ ಹೇಳಿ ಊಹೆನ ಮಾಡ್ತಾ ಕೇಳ್ತಾ ಹೋಗಿ. ಇದು ಆಗಿರೋದು ಬಂದ್ಬಿಟ್ಟು ಪಾವಗಡದಲ್ಲಿ ಈ ಒಂದು ಘಟನೆ ಆಗಿರೋದು. ಈ ಒಂದು ಘಟನೆ ನಮಗೆ ತಿಳಿಸ್ಕೊಟ್ಟಿರೋದು ಬಂದ್ಬಿಟ್ಟು ಮಂಜುನಾಥ್ ಅಂತ ಹೇಳಿ. ಇವರು ಮೂಲತಃ ಪಾವಗಡದವರೇ. ಇವರ ಜೀವನದಲ್ಲಿ ಆಗಿರುವಂತಹ ಘಟನೆ ನಮಗೆ ತಿಳಿಸ್ಕೊಟ್ಟಿರೋವಂಥದ್ದು. ಈಗ ಅಂದ್ಕೊಳ್ಳಿ, ನಾನು ಹೇಳ್ದಂಗೆ ಮನೆಯಲ್ಲಿ ಒಬ್ಬರೇ ಇದ್ದೀರಾ ಅಂತ. ಸೊ ಆದ ಕಾರಣ ಮಂಜುನಾಥ್ ಅವರು ಕೂಡ ಮನೆಯಲ್ಲಿ ಒಬ್ಬರೇ ಇದ್ದರು. ಸೊ ಅವರ ಹೆಂಡತಿ ಒಂದು ಪ್ರೆಗ್ನೆಂಟ್ ಆದ ಕಾರಣ ಅವರ ತಾಯಿ ಮನೆಗೆ ಹೋಗಿರ್ತಾರೆ ಬಾಣಂತನ ಮುಗಿಸ್ಕೊಂಬರೋಕ್ಕೆ ಅಂತ ಹೇಳಿ. ಅದೇ ಕಾರಣ ಮಂಜುನಾಥ್ ಅವರು ಒಬ್ಬರೇ ಮನೆಯಲ್ಲಿ ವಾಸವಾಗಿರ್ತಾರೆ. ಸೊ ಆ ಒಂದು ಮನೆಯಲ್ಲಿ 2 ರೂಮ್ ಇರುತ್ತೆ. ಹಾಗೆ ನಾನು ಹೇಳ್ದಂಗೆ ಒಂದು ಹಾಲು, ಒಂದು ಅಡುಗೆ ಮನೆ, ಮೇಲೆ ಟೆರೆಸ್. ಸೊ ಇವರು ಕೂಡ ಊಟನ ಮುಗಿಸ್ಕೊಂಡು ನೈಟ್ ಟೆರೆಸಲ್ಲಿ ಹೋಗಿ ಸ್ವಲ್ಪ ಹೊತ್ತು ವಾಕಿಂಗ್ನ ಮಾಡ್ತಾ ಹಾಗೆ ಕೆಳಗಡೆ ಬಂದು ಮಲ್ಕೊಳ್ಳೋಣ ಅಂತ ಹೇಳಿ ಬಾಗಿಲನ್ನ ಹಾಕಿ ಹೋಗಿ ಮಲಗಿರ್ತಾರೆ. ಇದಾದ ಸ್ವಲ್ಪ ಹೊತ್ತಿಗೆ ಬಾಗಿಲನ್ನ ಯಾರೋ ತಡ್ತಿರೋ ಥರ ಶಬ್ದ ಆಗುತ್ತೆ. ಅವರು ಕೂಡ ಎದ್ದು ಬಂದು ನೋಡ್ತಾರೆ, ಅಲ್ಲಿ ಇಲ್ಲಿ ಯಾರೂ ಕೂಡ ಕಾಣಿಸೋದಿಲ್ಲ. ಸರಿ ಅಂತ ಹೇಳಿ ಮತ್ತೊಮ್ಮೆ ಲಾಕ್ ಮಾಡಿ ಹೋಗಿ ಮಲಗ್ತಾರೆ. ಈಗ ಮನೆ ಒಳಗಡೆ ಒಂದು ಯಾರೋ ಓಡಾಡ್ತಿರೋ ಥರ ಶಬ್ದ ಅವ್ರಿಗೆ ಕೇಳಿಸುತ್ತೆ. ಯಾರೂ ಇಲ್ಲ ಬಿಡು, ನನ್ನ ಮನೆ ಇರೋದು ಅಂತ ಹೇಳಿ ಅವರು ಕೂಡ ಹಾಗೆ ಅಷ್ಟೊಂದು ಗಮನ ಕೊಡ್ತಾರೆ, ಮಲ್ಕೊತಾರೆ. ಇದಾದ ಸ್ವಲ್ಪ ಹೊತ್ತು ನಂತರ ಇದಕ್ಕಿದಂಗೆ ಸ್ವಿಚ್ನ ಆನ್ ಮಾಡ್ದಂಗೆ ಅವ್ರಿಗನ್ಸುತ್ತೆ. ನೋಡಿದ್ರೆ ಲೈಟ್ ಕೂಡ ಆನ್ ಆಗಿರುತ್ತೆ. ಇದೇಂಗೆ ಸಾಧ್ಯ, ನಾನು ನೋಡಿದ್ರೆ ಇಲ್ಲಿ ಮಲಗಿದ್ದೀನಿ, ಸ್ವಿಚ್ ನಾನು ಹಾಕಿಲ್ವಲ್ಲ, ಯಾರು ಹಾಕಿದ್ದು, ಮೋಸ್ಟ್ಲಿ ಲೂಸ್ ಕನೆಕ್ಷನ್ ಆಗಿರಬೇಕು ಅಂತ ಹೇಳಿ ಹೋಗಿ ಆ ಒಂದು ಸ್ವಿಚ್ನ ಆಫ್ ಮಾಡ್ತಾರೆ. ಪುನಃ ಬಂದು ಮಲ್ಕೊತಾರೆ. ಸರಿ ಅಂತ ಹೇಳಿ ಸ್ವಲ್ಪ ಹೊತ್ತಾದಮೇಲೆ ಇದಕ್ಕಿದಂಗೆ ಪುನಃ ಸ್ವಿಚ್ನ ಆನ್ ಮಾಡ್ತಾರೆ. ಆದರೆ ಇವರು ಮಲಗಿದ್ರು ಸ್ವಿಚ್ ಆನ್ ಮಾಡಿದ್ದು ಯಾರು ಅಂತ ಗೊತ್ತಾಗೋದಿಲ್ಲ. ನೋಡಿದ್ರೆ ಮತ್ತೆ ಲೈಟ್ ಆನ್ ಆಗಿರುತ್ತೆ. ಇದು ಲೂಸ್ ಕನೆಕ್ಷನ್ ಆಗಿರಬೇಕು ಅಂತ ಹೇಳಿ ಆಫ್ ಮಾಡಿ ಬೇರೆ ರೂಮ್ಗೆ ಹೋಗಿ ಮಲ್ಕೊತಾರೆ. ಸೊ ಪುನಃ ಅವ್ರು ಮಲ್ಕೊಂಡಂತಹ ರೂಮ್ ಪಕ್ಕದಲ್ಲೇ ಅಡುಗೆ ಮನೆ ಇರುತ್ತೆ. ಅಡುಗೆ ಮನೆಯಿಂದ ಜೋರಾಗಿ ಲೋಟನ ಬಿಸಾಕೋ ರೀತಿ ಅವ್ರಿಗೆ ಕೇಳಿಸುತ್ತೆ. ಇದೇನು ಲೋಟ ಬಿತ್ತಲ್ಲ ಅಂತ ಹೇಳಿ ಅವರು ಕೂಡ ಎದ್ದು ಬಂದು ನೋಡ್ತಾರೆ. ನೋಡಿದ್ರೆ ಲೋಟ ಕೆಳಗಡೆ ಬಿದ್ದು ಉರುಳಾಡ್ತಿರುತ್ತೆ. ಅಲ್ಲಿ ನೋಡಿದ್ರೆ ಯಾರೂ ಇರೋದಿಲ್ಲ, ಒಂದು ಬೆಕ್ಕು ಕೂಡ ಇರೋದಿಲ್ಲ. ಸರಿ, ಇದು ಹೆಂಗೆ ಬಿತ್ತು ಅಂತ ಹೇಳಿ ಕಿಟಕಿ ಕೂಡ ಮುಚ್ಚಿದೆ, ಹೆಂಗೆ ಬೀಳೋದಕ್ಕೆ ಸರಿ ಎಲ್ಲ, ಮೋಸ್ಟ್ಲಿ ತುದಿಲಿರ್ಬೇಕು, ನಮ್ಮ ಬಿಡು ಬಿದ್ದಿರ್ಬೋದು, ಬ್ಯಾಲೆನ್ಸ್ ತಪ್ಪೆ ಅಂತ ಹೇಳಿ ಇವರು ಕೂಡ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಇದಾಗಿ ಸ್ವಲ್ಪ ಹೊತ್ತು ನಂತರ ಸ್ವಲ್ಪ ಗಾಬರಿ ಅನಿಸುತ್ತೆ, ಸ್ವಲ್ಪ ಶೆಕೆ ಆಗುತ್ತೆ. ಆದ ಕಾರಣ ಆಚೆ ಕಡೆ ಹೋಗಿ ಒಂದು ಸ್ವಲ್ಪ ಗಾಳಿ ತೊಗೊಂಬರೋಣ ಅಂತ ಹೇಳಿ ಮನೆಯಿಂದ ಆಚೆ ಬಂದು ಗೇಟ್ ತೆಗೆದು ಬಂದು ರೋಡ್ನ ನೋಡಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಹೊತ್ತು ನೋಡಿ 1-2-3 ಹೆಜ್ಜೆ ಆ ಕಡೆ ಈ ಕಡೆ ಓಡಾಡಿ ಪುನಃ ಹೋಗಿ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಅವರು ಮೊದಲು ಮಲಗಿದಲ್ಲ, ಸೊ ಆ ಒಂದು ರೂಮ್ಗೆ ಹೋಗಿ ಮಲ್ಕೊತಾರೆ. ಮಲ್ಕೊಂಡಾದ್ಮೇಲೆ ಅವ್ರ ಮೈ ಮೇಲೆ ಒಂಥರ ತೂಕ ಅನಿಸುತ್ತೆ, ಅಂದರೆ ಯಾರೋ ಅವ್ರ ಮೈ ಮೇಲೆ ಮಲಗಿದ್ದಾರೆ ಅಂತ. ಸೊ ಇವರು ಇಲ್ಲಿ ನೋಡಿದ್ರೆ ನಮ್ಮ ಮನೇಲಿ ನಾನು ಬಂದುಬಿಟ್ರೆ ಬೇರೆ ಯಾರಿಲ್ಲ, ನನಗೆ ಯಾಕೆ ಇಷ್ಟೊಂದು ತೂಕ ಅನ್ನಿಸ್ತಿಲ್ಲ ಅಂತ ಹೇಳಿ ಎದ್ದು ಓಡಾಡ್ತಾರೆ. ಇವಾಗ ಒಂದು ಸ್ವಲ್ಪ ಆರಾಮ ಅನ್ಸೋದಕ್ಕೆ ಶುರು ಆಗುತ್ತೆ. ಇವಾಗ ಯಾರೂ ಇಲ್ಲ ಬಿಡು, ಮೈ ಫ್ರೀ ಇದೆ ಅಂತ ಹೇಳಿ ಅನ್ಸೋದಕ್ಕೆ ಶುರು ಆಗುತ್ತೆ. ಸರಿ ಅಂತ ಹೇಳಿ ಅವರು ಕೂಡ ಪುನಃ ಬಂದು ಮಲ್ಕೊತಾರೆ. ಆದರೆ ಈಗ ಅವರು ಮಲಗಿದ ತಕ್ಷಣ ಅವ್ರ ತಲೆಗೆ ಯಾರೋ ಹಿಂದೆಯಿಂದ ಬಂದು ಜೋರಾಗಿ ಓಡ್ತಾರ ಅವ್ರಿಗೆ ಅನಿಸುತ್ತೆ. ಎಷ್ಟು ಜೋರಾಗಿ ಓಡ್ತಾರೆ ಅಂದರೆ ತಲೆ ಒಂದು ಸೆಕೆಂಡ್ ತಿರುಗಿ ಬಂದು ಅವ್ರಿಗೆ ಎದೊಳಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಜೋರಾಗಿ ಓಡೋ ಥರ ಅವ್ರಿಗೆ ಅನಿಸುತ್ತೆ. ಸೊ ಇವರು ಕೂಡ ಗಾಬರಿಯಿಂದ ಯಾರು ಅಂತ ಜೋರಾಗಿ ಕೂತ್ಕೊಂಡು ಎದ್ದು ಆ ರೂಮಿಂದ ಫಸ್ಟು ಓಡಿ ಬರ್ತಾರೆ. ಓಡಿ ಬಂದಾದಮೇಲೆ
ಆ ಒಂದು ಮನೆಯಲ್ಲಿ ಕನ್ನಡಿ ಇರುತ್ತೆ. ಸೊ ಆ ಒಂದು ಕನ್ನಡಿ ಓಡ್ ಬರ್ತಿರೋ ಗ್ಯಾಪಲ್ಲಿ ಕನ್ನಡಿಲಿ ನೋಡಿದಾಗ ಆ ಒಂದು ರೂಮ್ನಿಂದ ಒಂದು ಬೆಂಕಿ, ಅಂದರೆ ಫುಲ್ಲು ಬೆಂಕಿ, ದಗ ಅಂತ ಉರಿದಿರೋ ಬೆಂಕಿ ಅವರು ಹಿಂದೆನೇ ಓಡ್ ಬರ್ತಿರೋ ಥರ ಅವ್ರಿಗೆ ಕಾಣಿಸ್ಬರುತ್ತೆ. ಸೊ ಆ ಒಂದು ಗಾಬರಿಯಲ್ಲಿ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಮನೇನ ಬಾಗಿಲು ತೆಗೆದು ಆಚೆಗಡೆ ಓಡೋಗ್ತಾರೆ, ಗೇಟ್ನ ಕೂಡ ತೆಗೆದು. ಅದಾದ್ಮೇಲೆ ಸ್ವಲ್ಪ ಹೊತ್ತು ತರಿಸ್ಕೊಂಡು ಆ ಒಂದು ಕಿಟಕಿಲಿ ನೋಡಿ, ಕನ್ನಡಿಲಿ ನೋಡಿದ್ರಲ್ಲ ಬೆಂಕಿ ಅವ್ರ ಹಿಂದಗಡೆನೇ ಬರ್ತಿದ್ದಂಥದ್ದು, ಅದನ್ನು ನೋಡಿ ಸ್ವಲ್ಪ ಗಾಬರಿ ಅನಿಸುತ್ತೆ. ಸೊ ಈ ಒಂದು ಮನೆಯಲ್ಲಿ ಬಾಣಂತನ ಮಾಡಬೇಕಾಗಿರೋ ಹೆಣ್ಣಿದೆ. ಸೊ ಇದು ಈ ಒಂದು ಆತ್ಮ ಇದೆಯಲ್ಲ, ಇದು ಅವ್ರನ್ನೇ ಹಿಂಬಾಲಿಸ್ಕೊಂಬಂದಿರಬೇಕು, ಇದಕ್ಕೆ ಒಂದು ತಕ್ಕ ಶಾಸ್ತಿ ಮಾಡಬೇಕು ಅಂತ ಹೇಳಿ ರಾತ್ರಿಯೆಲ್ಲ ಅವ್ರ ಮನೆಯಿಂದ ಆಚೆನೇ ಇದ್ದು ಮತ್ತೆ ಬೆಳಗ್ಗೆ ಒಬ್ಬರು ತುಂಬಾ ಪವರ್ಫುಲ್ ಆದಂತಹ ವ್ಯಕ್ತಿಗಳನ್ನ ಕರ್ಕೊಂಬಂದು ಆ ಒಂದು ಮನೆಗೆ ಪೂಜೆ ಮಾಡಿಸ್ತಾರೆ. ಅದಾದಮೇಲೆ ಆ ಒಂದು ಬೆಂಕಿ ಏನಿದೆಯಲ್ಲ, ಆ ಒಂದು ಪೂಜೆ ಮಾಡ್ತಿರ್ಬೇಕಾದ್ರೆ ಆ ಒಂದು ವ್ಯಕ್ತಿ ಕಣ್ಣು ಮುಂದೆನೇ ಆ ಒಂದು ಬೆಂಕಿ ಮನೆಯಿಂದ ಆಚೆ ಬರ್ತಿರೋ ಥರ ಅವ್ರಿಗೆ ಕಾಣಿಸುತ್ತೆ. ಹಾಗೆ ಆ ಪೂಜೆ ಮಾಡ್ತಿರೋಂತಹ ವ್ಯಕ್ತಿಗೂ ಕೂಡ ಅದು ಕಾಣಿಸುತ್ತೆ. ಇದನ್ನು ನೋಡಿದಂಥ ಇಬ್ಬರೂ ಈಗ ನಿಮಗೆ ಸ್ವಲ್ಪ ಆರಾಮಾಗ್ಬೋದು, ಯಾಕೆಂತಂದರೆ ಆ ಬೆಂಕಿನ ಈ ಮನೆ ಒಳಗಡೆಯಿಂದ ಆಚೆ ತರಿಸಿದ್ದೀನಿ, ಹಾಗೆ ಪುನಃ ಇದು ಒಳಗೋಗದಂತೆ ಬಂಧನ ಕೂಡ ಹಾಕಿದ್ದೀನಿ ಅಂತ ಹೇಳಿ ಕೈಗೆ ಒಂದು ದಾರನ ಕಟ್ಟಿ ಅವರ ಹೆಂಡತಿಗೂ ಕೂಡ ಇದನ್ನು ಕಟ್ಟೋದಕ್ಕೆ ಅಂತ ಹೇಳಿ ಕೊಡ್ತಾರೆ. ಅದಾದಮೇಲೆ ನೀವು ಮಂಜು ಅನ್ನೋರು ಹೋಗಿ ಅವರ ಹೆಂಡತಿ ಕೈ ಕೂಡ ಕಟ್ಬಿಟ್ಟು ಇನ್ಮೇಲೆ ಒಬ್ಬಳೇ ಎಲ್ಲೂ ಕೂಡ ಓಡಾಡಬೇಡ ಅಂತ ಹೇಳಿ ಪುನಃ ಬಂದು ಅವ್ರ ಮನೆಯಲ್ಲಿ ಮಲ್ಕೊತಾರೆ. ಅದಾದಮೇಲೆ ಅವ್ರಿಗೆ ಅಷ್ಟೇನು ಅನುಭವ ಆಗೋದಿಲ್ಲ, ಅದು ತುಂಬಾ ನಿಲ್ಲಾಗೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಆಗಿರುವಂತಹ ಒಂದು ಘಟನೆಗಳು. ಯಾರಾದರೂ ಬಾಣಂತಿಯರು ಅಥವಾ ಚಿಕ್ಕ ವಯಸ್ಸಿನ ಮಕ್ಕಳು ಎಲ್ಲಂದರಲ್ಲಿ ಓಡಾಡಬಾರ್ದು ಅಂತ ದೊಡ್ಡವರು ಸುಮ್ಮನೆ ಹೇಳಲ್ಲ. ಇಂತಹ ಕೆಟ್ಟ ಗಾಳಿಗಳಿರ್ತವೆ, ಬಂದು ಅವರವರ ಚಟನ ತೀರಿಸ್ಕೊಳ್ಳೋದಕ್ಕೋಸ್ಕರ ಸಾಮಾನ್ಯ ವ್ಯಕ್ತಿಗಳಿಗೆ ತೊಂದರೆ ಕೊಡ್ತಾರೆ ಅಂತ ದೊಡ್ಡವರು ಹೇಳಿರೋದು ಸುಮ್ಮನೆ ವಿಷಯ ಅಲ್ಲ. ಸೊ ಇದು ಆಗಿರುವಂತಹ ಸತ್ಯ ಘಟನೆ. ಈ ಒಂದು ಕಥೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ ಫ್ರೆಂಡ್ಸ್.